ತಾಳ ಇವರು ಆಮೇಲೆ ಅದಕ್ಕೆ ನಾವು 90 ದಿನದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಯೋಗಕ್ಕೆ 90 days ನಲ್ಲಿ ಮಾಡಿ ಅಂತ ಟೈಮ್ ಕೊಡ್ತೀವಿ. ಏನು ಎಲ್ಲ ಈಗ ನಡೀತದೆ. ಅದಕ್ಕೆ ಈಗ ತೆಲಂಗಾಣದವರು 70 ದಿನದಲ್ಲಿ ಮಾಡೋದು. ಯಾವುದು ಅದೇ ಸ್ಟೇಟ್ ಗೌರ್ಮೆಂಟ್ಗೆ ಸ್ಟೇಟ್ ಪ್ಲಾನಿಂಗ್ ಕೇಳಿ ಒಬ್ಬೊಬ್ರು ಕೇಳ್ರಿ. ಸುಮ್ನೆ ನೀವೆಲ್ಲ ಒಟ್ಟಿಗೆ ಮಾತಾಡಿದ್ರಿ ನಾವು ಅದಾಗೋದಿಲ್ಲ. ಯಾವಾಗ ಇಂಟ್ರೆಸ್ಟ್ ಮಾಡ್ತೀವಿ ನೋಡಪ್ಪ ಕೇಳಪ್ಪ ಇಲ್ಲಿ ತಮ್ಮ. 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆರ್ಥಿಕ ಸಾಮಾಜಿಕ. ಅದಕ್ಕೋಸ್ಕರವಾಗಿ 10 ವರ್ಷ ಆದ್ಮೇಲೆ ಆಕ್ಟ್ನಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತದೆ, 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳ್ತದೆ. ಅವ್ರು ಕೇಳದಂತೆ ನೀವ್ ಕೇಳ್ತಾ ಇದೀಯ. ಕೇಳಪ್ಪ. ಅವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಹೇಳಿದ ಮೇಲೆಲ್ಲ ಮಾಡಿರೋದು, ಕಾನೂನು ರೀತಿಯೇ ಮಾಡಿರೋದು. ಪುನಃ ಅದನ್ನೇ ರಿಪಿಟೇಷನ್, ಇಟ್ ಇಸ್ ರಿಪೀಟೆಡ್. ಇದು ರಿಪಿಟೇಷನ್ ಕ್ವಶನ್. ಇದು ನಾವು ಯಾವ ಹೈಕಮಾಂಡ್ಗೂ ಬಂದಿಲ್ಲ. ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಂಡಿದೆ. ಯಾರು ಬಿಜೆಪಿಯವರು ಮಾಡ್ತಾರಪ್ಪ. ಈಗ ಬಿಜೆಪಿಯವರು ಹಿಂಗೂ ಮಾಡ್ತಾರೆ ಹಂಗೂ ಮಾಡ್ತಾರೆ. ಅವ್ರನ್ನ ನಾವು ಬಿಜೆಪಿಯವರು ಏನ್ ಆರೋಪ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಲ್ಲ. ನಾವು ಡಿಸಿಷನ್ ತಗೊಳ್ಳೋದು ಕಾನೂನಿಗೆ ಅನುಗುಣವಾಗಿ ಡಿಸಿಷನ್ ತಗೊಳ್ಳೋದು. ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಒಂದಷ್ಟು ಆಕ್ಷೇಪ ಇತ್ತು. ಮತ್ತೆ ಮರುಸರ್ವೆ ಆಗ್ತಾ ಇದೆ. ಅವ್ರು ಯಾವ ರೀತಿ ಭರವಸೆ ಕೊಡ್ತೀರಾ ಸರ್? ಯಾರಿಗೆ? ಇಲ್ಲಿ ಒಕ್ಕಲಿಗ ಕ್ವಶನ್ ಅಥವಾ ಲಿಂಗಾಯತ್ ಕ್ವಶನ್ ಅಥವಾ ಇನ್ಯಾವುದೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ವಶನ್ ಬರೋದಿಲ್ಲ. ದಟ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಅದನ್ನ ಚರ್ಚೆನೂ ಆಗಿಲ್ಲ. ಅದು ಚರ್ಚೆ ಆಗಿಲ್ಲ. ನಾವು ಚರ್ಚೆ ಮಾಡಿರೋದು ಸೆಕ್ಷನ್ 11 ಕ್ಲಾಸ್ 1 ಕ್ಲಾಸ್ 2. ಈಗ ಬರೀ ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಂತ ಆತರ ಜಾತಿ ಅವರೊಬ್ಬರೇ ಜಾತಿ ಅಲ್ಲ, ಬೇರೆ ಜಾತಿ ಹಿಂದೂ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಕೂಡ ಅವರವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.